ಆಕ್ಷನ್ ಮತ್ತು ಯಶ್ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಟಾಕ್ಸಿಕ್ ಸಿನಿಮಾ ಈಗ ಇಡೀ ದೇಶದ ಗಮನ ಸೆಳೆತಿದೆ. ಗೀತಾ ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳ್ತಿರೋ ಈ ಸಿನಿಮಾದ ಬಗ್ಗೆ ಇಷ್ಟೂ ದಿನ ಸೈಲೆಂಟ್ ಆಗಿದ್ದ ಯಶ್ ಈಗ ಮೊದಲ ಬಾರಿಗೆ ಬಾಯ್ ಬಿಟ್ಟಿದ್ದಾರೆ. ಸಿನಿಮಾ ಕಾನ್ ಸಮಾವೇಶದಲ್ಲಿ ಭಾಗಿಯಾಗಿದ್ದ ರಾಕಿಂಗ್ ಸ್ಟಾರ್ ತಮ್ಮ ಮುಂಬರುವ ಚಿತ್ರದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಹಂಚಿಕೊಂಡಿದ್ದಾರೆ. ರಾಮಾಯಣ ಚಿತ್ರದಲ್ಲಿ ತಾವು ಮತ್ತೆ ರಣಬೀರ್ ಕಪೂರ್ ಮೊದಲ ಭಾಗದಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಿಲ್ಲ ಅನ್ನೋ ಗುಟ್ಟನ್ನ ರಟ್ಟು ಮಾಡಿದ ಬೆನ್ನಲ್ಲೇ ಈಗ ಟಾಕ್ಸಿಕ್ ಚಿತ್ರದ ಬಗ್ಗೆ ಒಂದು ದೊಡ್ಡ ಹಿಂಟ್ ಕೊಟ್ಟಿದ್ದಾರೆ. ಅಭಿಮಾನಿಗಳು ಇಷ್ಟು ದಿನ ಟೀಸರ್ ನೋಡಿ ಇದು 60-70ರ ದಶಕದ ಗೋವಾ ಮಾಫಿಯಾ ಕತೆ ಇರ್ಬೋದು ಅಂತ ಗೆಸ್ ಮಾಡಿದ್ರು. ಈಗ ಯಶ್ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. LRN ಆನ್ಲೈನ್ ಸಂದರ್ಶನದಲ್ಲಿ ಮಾತನಾಡಿರೋ ಯಶ್, ಇದು ಒಂದು ಫೆರಿಟೇಲ್ ಫಾರ್ ಗ್ರೋನ್ಸ್ ಅಪ್, ಇದೊಂದು ತಂದೆ ಮತ್ತು ಮಗನ ನಡುವಿನ ಸೇಡಿನ ಕತೆ ಅಂತ ನೇರವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಸಸ್ಪೆನ್ಸ್ ಉಳಿಸ್ಕೊಂಡ್ರೆ ಸಿನಿಮಾ ನೋಡುವಾಗ ಮಜಾ ಇರುತ್ತೆ. ಆದರೆ ಯಶ್ ಈಗಲೇ ಕಥೆಯ ಎಳೆ ಬಿಟ್ಕೊಟ್ಟಿರೋದು ಕೆಲವರಿಗೆ ಬೇಸರ ತರಿಸಿದೆ. ಆದರೆ ಯಶ್ ಅವರ ಈ ವೈಲ್ಡ್ ಅವತಾರ ತೆರೆ ಮೇಲೆ ಹೇಗಿರುತ್ತೆ ಅನ್ನೋ ಕುತೂಹಲ ಮಾತ್ರ ಡಬಲ್ ಆಗಿದೆ. ಜೂನ್ 4ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರೋ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಾವ ರೀತಿ ಧೂಳೆಬ್ಬಿಸುತ್ತೆ ಅಂತ ಕಾದ್ ನೋಡಬೇಕಿದೆ.